ಇದನ್ನು ಪೂಜೆಗೆ ಮಾಡೋಕ್ಕಂತ ಇಟ್ಟಿಲ್ಲ, ಪೂಜೆ ಮಾಡೋಕ್ಕೆ ಮನೆ ಒಳಗಡೆ ನಾನು ಗಿಡ ಬೆಳೆಸಿದ್ದೀನಿ. ಸೊ ಇದು ಬಂದು ನಾನು ಡಿಟಾಕ್ಸ್ ಡ್ರಿಂಕ್ಸ್ಗೆ, ಅಡುಗೆಗೆ, ಅದಕ್ಕೆ ಇದಕ್ಕೆಲ್ಲದಕ್ಕೂ ಇದನ್ನೇ ಯೂಸ್ ಮಾಡೋದು. ತುಂಬ ದಿನದಿಂದ ಗಣಗ್ಲೆ ಹೂವು ಕಾದು 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 ಜಸ್ಟ್ ಕಡ್ಡಿ ತಂದು ನೆಟ್ಟಿರೋದು. ಫೈನಲಿ ಫಸ್ಟ್ ಮೊಗ್ಗಿದ್ದೇನೆ, ಫುಲ್ ಥರ ಕಾಣ್ತಿದೆ. ಬಟ್ ದಿಸ್ ಇಸ್ ಲೆಮನ್ ಗ್ರಾಸ್. ಈ ಲೆಮನ್ ಗ್ರಾಸ್ನ ಹಿಂಗೆ ಬ್ರೇಕ್ ಮಾಡಿ ಹಿಂಗೆ ಸ್ಮೆಲ್ ಮಾಡೋಣ, ಫುಲ್ ಲೆಮನ್ ಸ್ಮೆಲ್ ಇಲ್ಲಿ ಬಡ್ಸ್ ಎಲ್ಲ ಫುಲ್ಲು ಗಿಡ ತುಂಬ ಬಡ್ಸ್ ಬಿಡುತ್ತೆ. ಆ್ಯಂಡ್ ಇದು ಇಷ್ಟು ಆಲ್ಮೋಸ್ಟ್ ನನ್ನ ಕೈ ಅಷ್ಟು ಅಗಲ ಬಿಡುತ್ತೆ ಇದು. ಓಕೆ, ಅಷ್ಟೇ ಫುಲ್ ದೊಡ್ಡ ದಾಸವಾಳ, ಅದೊಂದೇ ಚಿಕ್ಕ ದಾಸವಾಳ ಇರೋದು ನನ್ನ ಹತ್ರ, ಇನ್ನೆಲ್ಲ ದೊಡ್ಡ ದಾಸವಾಳನೇ. ಇದಂತೂ ದಿನಾಗ್ಲೂ ಒಳಗೆ ಗಿಡ ತುಂಬ ಹೂವುಗಳು ಬಿಡ್ತಾನೆ ಇರುತ್ತೆ. ಸೊ ಈ ಥರ ಹೊಸ ಸ್ಮಾಲ್ ಬಡ್ಸಿಂದ ಹೊಸದು ಬರ್ತಾನೆ ಇದೆ. ಸೊ ಈ ಅಲೋವೆರಾ ಕೂಡ ಹೊಸ ಬಡ್ಸ್ ಬಿಡ್ತಾ ಇದೆ. ಈ ಪೂಜೆ ಮಾಡ್ತೀರಾ ಅಂದರೆ ಮಾತ್ರ ಇದನ್ನ ನೆಡಬೇಕು, ಇಲ್ಲ ನೆಡಕ್ಕೆ ಹೋಗ್ಬಾರ್ದು. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮಗೂ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಸೊ ಇವತ್ತು ನಮ್ಮ ಟಾಪಿಕ್ ಏನಂತ ಹೇಳಿದ್ರೆ, ನಾನು ಬೆಳೆಸಿರೋ ಅಂಥ ಮಿನಿ ಗಾರ್ಡನ್ನು, ನನ್ನ ಪುಟಾಣಿ ಗಿಡಗಳನ್ನ ತೋರಿಸೋಣ ಅಂತ ಅಂದ್ಕೊಂಡೆ. ತುಂಬ ಜನ ಕೇಳ್ತಾ ಇರ್ತೀರಾ, ನಿಮ್ಮ ಗಾರ್ಡನ್ ಬಗ್ಗೆ ಹೇಳಿ, ಗಿಡನ ಹೇಗೆ ಬೆಳೆಸ್ತಾ ಇದ್ದೀರಾ ಅಂತ ಹೇಳಿ, ಆ್ಯಂಡ್ ಏನು ಹಾಕ್ತೀರಾ ಅಂತ ಹೇಳಿ ಅಂತ. ನಾನು ಸಖತ್ತು ಕಮ್ಮಿ ಲೋ ಬಜೆಟಲ್ಲಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಬಟ್ ಸ್ಟಿಲ್ ಇಷ್ಟು ಚೆನ್ನಾಗಿ ಫುಲ್ಲು ಗ್ರೀನಾಗಿ ಬೆಳೆದಿದೆ ಆಯಿತಾ. ಯಾವ ಗಿಡನೂ ಏನು ಡ್ರೈ ಆಗೋದಾಗಲಿ ಏನು ಪ್ರಾಬ್ಲಮ್ ಇಲ್ಲದೆ ಚೆನ್ನಾಗಿ ಬೆಳೀತಿದೆ, ಟಚ್ ವುಡ್ ಆಯಿತಾ. ಸೊ ಯಾವ ಥರ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿತ್ ಮಿನಿಮಲ್ ಬಜೆಟ್, ತುಂಬ ಲೋ ಎಕ್ಸ್ಪೆನ್ಸಸಲ್ಲಿ ನಾನು ಮ್ಯಾನೇಜ್ ಮಾಡ್ತಾ ಇರೋದು. ಸೊ ನನ್ನ ಈ ಪುಟಾಣಿ ಮಿನಿ ಗಾರ್ಡನ್ ಆ ಕಡೆಯೂ ಇದೆ, ಈ ಕಡೆ ಇದೆ, ಆ್ಯಂಡ್ ಆ ಕಡೆಯೂ ಇದೆ. ಓಕೆ, ಸೊ ಎರಡು ಕಡೆದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಇದು ಮಿನಿ ಬಜೆಟ್ ಅಂತ ಹೇಳಿದ್ರೆ ಲೈಕ್ ಮಂತ್ಲಿ ಒನ್ಸ್ ಮೇಂಟೆನೆನ್ಸ್ ಅಷ್ಟೇ ಮಾಡ್ತಾಯಿರೋದು. ಡೈಲಿ ವಾಟರಿಂಗ್ ಬಿಟ್ಟರೆ ಮಂತ್ಲಿ ಒನ್ಸ್ ಮೇಂಟೆನೆನ್ಸ್ ನಾನು ಮಾಡ್ತಾಯಿರೋದು. ಮಂತ್ಲಿ ಒನ್ಸ್ ಏನು ಹಾಕಬೇಕು ನನ್ನ ಗಿಡಗಳಿಗೆ ಅಂತ ಹೋಗ್ತಾ ಹೇಳ್ಕೊಂಬರ್ತೀನಿ. ಇದು ಬಂದು ನನ್ನ ತುಳಸಿ ನನ್ನ ಹೈಟ್ಗಿಂತ ಜಾಸ್ತಿ ಹೈಟಲ್ಲಿ ಬೆಳೀತಾ ಇದೆ, ಅಷ್ಟು ಚೆನ್ನಾಗಿದೆ, ಒಳ್ಳೆ ಮರ ಥರ ಬೆಳೆದಿದೆ. ಸೊ ಇದು ಕಪ್ ತುಳಸಿ, ಕೃಷ್ಣ ತುಳಸಿ ಅಂತಾರಲ್ಲ, ದೇವ್ರಿಗೂ ಹಾರ ಹಾಕ್ಬೋದು. ಆ್ಯಂಡ್ ನಾನು ಇದನ್ನು ಪೂಜೆಗೆ ಮಾಡೋಕ್ಕಂತ ಇಟ್ಟಿಲ್ಲ, ಪೂಜೆ ಮಾಡೋಕ್ಕೆ ಮನೆ ಒಳಗಡೆ ನಾನು ಗಿಡ ಬೆಳೆಸಿದ್ದೀನಿ. ಸೊ ಇದು ಬಂದು ನಾನು ಡಿಟಾಕ್ಸ್ ಡ್ರಿಂಕ್ಸ್ಗೆ, ಅಡುಗೆಗೆ, ಅದಕ್ಕೆ ಇದಕ್ಕೆಲ್ಲದಕ್ಕೂ ಇದನ್ನೇ ಯೂಸ್ ಮಾಡೋದು. ಆ್ಯಂಡ್ ಇದು ಬೆಳೆದಿರೋದು ಒಂದು ಹಿಸ್ಟ್ರಿನೇ ಇದೆ. ಇದೇ ಥರ ಒಂದು ಮರ ಥರ ತುಳಸಿ ಇಲ್ಲಿ ಬೆಳೆದಿತ್ತಾಯ್ತಾ, ಅದು ಹೆಂಗೋ ಆ ತುಳಸಿ ಫುಲ್ಲು ಒಣಗೋಗ್ಬಿಟ್ಟು ಅದೇನಾಯಿತು, ಅದರಿಂದ ಸೀಡ್ ಆರಿ ಇಲ್ಲಿ ಬಂತು. ಅಲ್ಲಿಂದ ಇಲ್ಲಿ ನೋಡಿ, ಇಲ್ಲಿ ನನ್ನ ಪಾಟ್ ತುಂಬ ತುಳಸಿ ಇದೆ, ಫುಲ್ ತುಳಸಿ ಇದೆ. ಓಕೆ, ಹೆಂಗಿದೆ ಅಂತ ಹೇಳಿದ್ರೆ ಫುಲ್ ಒಂದು ಬಂಚ್ ಒಳ್ಳೆ ನಾನೇ ನೆಟ್ಟಿರೋ ಥರ ಇದೆ. ಬಟ್ ಆ ತುಳಸಿ ಲಿಟ್ರಲಿ ಟ್ರಾನ್ಸ್ಫಾರ್ಮ್ಡ್ ಇಂಟು ಹಂಡ್ರೆಡ್ಸ್ ಆಫ್ ತುಳಸಿ ಇಲ್ಲಿ. ಓಕೆ, ಅದು ಹಂಗೆ ಬೆಳೀತು. ಸೊ ನನ್ನ ಹತ್ರ ಬೇಜಾನ್ ತುಳಸಿ ಇದೆ. ಅದ್ರ ಜೊತೆಗೆ ನಾನು ಇಲ್ಲಿ ಬೆಳೆಸಿರೋದು ಕರ್ಬೇವಿನ ಸೊಪ್ಪು. ತುಂಬ ಕಷ್ಟಪಟ್ಟಿದ್ದೀನಿ ಕರ್ಬೇವಿನ ಸೊಪ್ಪು ಬೆಳ್ಸೋಕ್ಕೆ ಅಂತ. 100 ಸತಿ ಒಣಗಿ, 100 ಸತಿ ಎಲೆಗಳೆಲ್ಲ ಹೋಗಿ, 100 ಸತಿ ಹುಳ ಬಂದು ಕೊನೆಗೆ ಫೈನಲ್ ಆಗಿ ಕರ್ಬೇವಿನ ಸೊಪ್ಪು ತುಂಬ ಚೆನ್ನಾಗಿದೆ. ಇವಾಗ ಹೂವು ಬೇರೆ ಬಿಡ್ತಾಯಿದೆ ನನ್ನ ಕರ್ಬೇವಿನ ಸೊಪ್ಪು. ಇವಾಗೆಲ್ಲ ಹೂವು ಆಗೋಗಿದೆ, ಒಂದು ರೌಂಡ್ ಹೂವು ಆಗೋಗಿದೆ. ಲಾಸ್ಟ್ ಒಂದು 2 ಬರ್ಡ್ಸ್ ಇದೆ ನೋಡಿ. ಲಿಟ್ರಲಿ ಕರ್ಬೇವಿನ ಸೊಪ್ಪು ಬಲ್ತು ಹೂವು ಬಿಡೋ ಲೆವೆಲಿಗೆ ಬರ್ಸಿದ್ದೀನಿ. ಸೊ ಇದು ಬಂದು ನಾನು 2 ಗಿಡ ಹಾಕಿದ್ದೀನಿ, ಯಾಕಂದರೆ ನಂಗೆ ಒಂದು ಗಿಡ ಮೇಲೆ ನಂಬಿಕೆ ಇರಲಿಲ್ಲ, ಅದಕ್ಕೆ 2 ಗಿಡ ಹಾಕಿದೆ. ಸೊ ಇಲ್ಲೊಂದು ಚಿಕ್ಕದು ಕರ್ಬೇವು ಸೊಪ್ಪಿನ ಗಿಡ ಬರ್ತಾಯಿದೆ, ಈ ಕಡೆ ಒಂದು ಸ್ವಲ್ಪ ಚೆನ್ನಾಗಿ ಬಲ್ತಿರೋ ಅಂಥ ಗಿಡ ಬರ್ತಾಯಿದೆ. ಆ್ಯಂಡ್ ಅದರೊಳಗಡೆನೆ ಇಲ್ಲಿ ಬಿಳಿ ತುಳಸಿಗಳಿದೆ ನೋಡಿ. ಇದು ಕಪ್ ತುಳಸಿ ಪಾಟು, ಇದು ವೈಟ್ ತುಳಸಿ. ಓಕೆ, ಸೊ ವೈಟ್ ತುಳಸಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೆಳೆದ್ಮೇಲೆ ಇದನ್ನು ತೊಗೊಂಡೋಗಿ ಒಳಗಡೆ ನೆಡ್ಕೊಳ್ಳೋ ಪ್ಲ್ಯಾನ್ ಇದೆ. ಆ್ಯಂಡ್ ನಮ್ಮ ಮತ್ತೆ 1-2 ತುಳಸಿಗಳಿದ್ದಾರೆ. ಸೊ ಪೀಪಲ್ಸೇ ಅಂದರೆ ನಂಗೆ ಗೊತ್ತಿಲ್ಲ, ನಮ್ಮ ಮತ್ತೆ ಹೇಳಿದ್ದನ್ನು ತುಂಬ ಪ್ಯೂರ್ ಹಾರ್ಟ್ ಇದ್ದರೆ ಈ ಥರ ತುಳಸಿ ಬೆಳೆಯುತ್ತಂತೆ. ಎಷ್ಟು ನಿಜ ಸುಳ್ಳು ಗೊತ್ತಿಲ್ಲ, ನನಗಂತೂ ಎಲ್ಲಿ ನೋಡ್ರು ಬರೀ ತುಳಸಿಗಳೇ ಬೆಳ್ಕೊತಾ ಇದೆ. ಓಕೆ, ಸೊ ಅವ್ರ ಮನೇಲಿ ಅಷ್ಟೊಂದು ಚೆನ್ನಾಗಿ ತುಳಸಿ ಬರ್ತಾಯಿಲ್ಲ ಅಂತೆ, ಅದಕ್ಕೋಸ್ಕರ ಅವ್ರಿಗೆ ಅಂತ ಇದನ್ನು ಬೆಳೆಸ್ತಾ ಇದ್ದೀನಿ. ಇದು ಸ್ವಲ್ಪ ದೊಡ್ಡದಾದ್ಮೇಲೆ ಅವ್ರಿಗೆ ತೊಗೊಂಡೋಗಿ ಕೊಡ್ತೀನಿ, ಅವ್ರ ಮನೇಲಿ ಗಿಡ ಹಾಕೋಣ ಅಂತ. ಮತ್ತೆ ಕ್ವಶನ್ ಕೇಳ್ಬಿಡಿ ಯಾಕೆ ಸಪ್ರೇಟಾಗಿದ್ದೀರಾ ಅಂತ, ಅದು ಇನ್ನೊಂದು ವ್ಲಾಗಲ್ಲಿ ಕವರ್ ಮಾಡ್ತೀನಿ. ಸೊ ಅಗೇನ್ ದೆನ್ ಕಮಿಂಗ್ ಟು ಇದು, ದಿಸ್ ಈಸ್ ಅ ಡಿವೈನ್ ಪ್ಲ್ಯಾಂಟ್. ಈಗ ಮುಟ್ಟಕ್ಕಾಗಲ್ಲ ಬಿಕಾಸ್ ನಾನು ನಾನ್ ವೆಜ್ ತಿಂತೀನಿ. ಸೊ ಇದು ಬಂದು ಬಿಳಿ ಎಕ್ಕದ ಹೂವದ ಗಿಡ ಆಯಿತಾ, ವೈಟ್ ಆಕ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಇದು ಬರೀ ಹೊರ್ಗಡೆ ಎಲ್ಲರೂ ತುಂಬ ರೇರಾಗಿ ಸಿಕ್ಕೋ ಅಂಥ ಗಿಡ ಇದು. ಆ್ಯಂಡ್ ಇದಕ್ಕೆ ನಾವು ಪೂಜೆ ಮಾಡ್ತೀವಿ, ಡೈಲಿ ಪೂಜೆ ಮಾಡ್ತೀವಿ. ಆ್ಯಂಡ್ ಇದು ದೃಷ್ಟಿಗೆ ಜೊತೆಗೆ ಮನೆಯಲ್ಲಿ ಈಶ್ವರನ ಪೂಜೆ ಮಾಡ್ತಾಯಿದ್ರೆ ಇದನ್ನು ಪೂಜೆ ಮಾಡ್ಬೋದು. ಓಕೆನಾ, ಬಟ್ ಇದು ಸಖತ್ತು ಶ್ರೇಷ್ಠ. ಡೈಲಿ ಪೂಜೆ ಮಾಡ್ತೀರ ಅಂದರೆ ಮಾತ್ರ ಇದನ್ನು ನೆಡಬೇಕು, ಇಲ್ಲ ನೆಡಕ್ಕೆ ಹೋಗಬಾರ್ದು. ಆ್ಯಂಡ್ ಇದು ಬೇರ್ ಸಮೇತ ಏನು ನನಗೆ ಸಿಕ್ಕಿಲ್ಲ, ಜಸ್ಟ್ ಗಟ್ಟಿ ಬಲ್ತಿರೋಂಥ ಕಡ್ಡಿ ಸಿಕ್ಕಿದ್ರೂ ತಂದು ನೆಡ್ಬೋದು, ಹಿಂಗೆ ಬರುತ್ತೆ. ಸೊ ಇದು ಒಂದು ಬಂಚ್ ಆಫ್ ಹೂವು ಬಿಟ್ಟಿರುತ್ತೆ,
ಹೊರಗಡೆ ಹೋಗ್ಬೇಕಾದ್ರೆ ದೃಷ್ಟಿಗೆ ಅಂತ ಹೇಳಿದಾಗ ಎಲ್ಲ ಸೋಮವಾರ ಶಿವನ ಪೂಜೆ ಮಾಡ್ಬೇಕಾದ್ರೆ ನಾನು ಒಂದು ಕಿತ್ತು ಮುಡಿಸ್ತೀನಿ. ಇದನ್ನ ಗಣಪತಿಗೂ ಕೂಡ ಮುಡಿಸ್ಬೋದು. ಇದು ತುಂಬ ತುಂಬ ಒಳ್ಳೆಯದು. ನಮ್ಮ ಮನೇನ ನೆಗೆಟಿವ್ ಈವಿಲ್ ಐಯಿಂದ ಕಾಪಾಡುತ್ತೆ ಅಂತ ನಂಬಿದ್ದಾರೆ ನಮ್ಮ ಮನೇಲಿ. ಸೊ ನಾವು ಇದನ್ನು ಬೆಳೆಸ್ಕೊಂಡಿದ್ದೀವಿ ಆ್ಯಂಡ್ ಇದನ್ನು ಪೂಜೆ ಮಾಡ್ತೀವಿ, ಡೈಲಿ ಪೂಜೆ ಮಾಡ್ತೀವಿ. ಇಲ್ಲಿ ಬಂದು ರೋಸ್ ಗಿಡಗಳು ಸದ್ಯಕ್ಕೆ ಇವಾಗ ಸೀಸನ್ ಮುಗ್ದಿದೆ, ರೋಸ್ಗಳೆಲ್ಲ ಖಾಲಿಯಾಗಿದೆ. ಸೊ ಡಿಫ್ರೆಂಟ್ ರೋಸ್ಗಳು ಹಾಕಿದ್ದೀನಿ. ಓಕೆನೇ, ನಾರ್ಮಲ್ ಫ್ಯಾಷನಾಗಿ ಬರುತ್ತಲ್ಲ ರೋಸ್ಗಳು, ಆ ಥರನೇ ಬರುತ್ತೆ. ಆ್ಯಂಡ್ ಮಧ್ಯದಲ್ಲಿ ಅದೇನು ತುಳಸಿ ಇದೆ, ತುಳಸಿನ ಸ್ವಲ್ಪ ಸೈಡಲ್ಲಿ ಇಡೋಣ ಇವಾಗ. ಓಕೆ, ಇದು ಬಂದು ಬಟನ್ ರೋಸು. ಇದಂತೂ ಗಿಡ ತುಂಬ ನನಗೆ ಮೊಗ್ಗಳು ಬಿಡುತ್ತೆ. ಸೊ ವೈಟ್ ಬಟನ್ ರೋಸ್ ಫುಲ್ ಒಂದೊಂದು ಬಂಚ್ ಬಿಡುತ್ತೆ. ಸದ್ಯಕ್ಕೆ ಸೀಸನ್ ಮುಗ್ದಿದೆ, ಅದಕ್ಕೆ ಇಲ್ಲ. ಇಲ್ಲಿ ನೋಡಿ, ಹೊಸ ಎಲೆಗಳು ಯಾವಾಗಲೂ ಹಿಂಗೆ ಫ್ರೆಶ್ ಆಗಿ ಬೆಳೀತಾ ಇರುತ್ತೆ. ಆ್ಯಂಡ್ ದಿಸ್ ಈಸ್ ಮೈ ಎನಾರ್ಮಸ್ ಬಿಗ್ ಜೇಂಟ್ ಅಲೋವೆರಾ. ಆಯಿತಾ, ಅಲೋವೆರಾ ಯೂಸ್ ಮಾಡಬೇಕು, ಬಟ್ ದೆನ್ ನಾನು ಯೂಸ್ ಮಾಡ್ತಾ ಇಲ್ಲ. ಸದ್ಯಕ್ಕೆ ಬೆಳೆಸ್ತಾ ಇದ್ದೀನಿ, ದಿನ ಪ್ರೀತಿ ಮಾಡಿ ಬೆಳೆಸ್ತಾ ಇದ್ದೀನಿ. ಸೊ ಈ ಅಲೋವೆರಾ ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಸೊ ಈ ಥರ ಹೊಸ ಸ್ಮಾಲ್ ಬಡ್ಸಿಂದ ಹೊಸದು ಬರ್ತಾನೆ ಇದೆ. ಸೊ ಈ ಅಲೋವೆರಾ ಕೂಡ ಹೊಸ ಬಡ್ಸ್ ಬಿಡ್ತಾ ಇದೆ. ಬಟ್ ಇದನ್ನು ವಾಪಸ್ ಬದುಕಿಸ್ಬೇಕಂತ ತುಂಬ ಕಷ್ಟಪಟ್ಟಿದ್ದೀನಿ. ಇದು ಆಲ್ಮೋಸ್ಟ್ ಹೇಗೆ ಬೆಳೆಸ್ಬೇಕು ಈ ಥರ ಹೆಲ್ದಿಯಾಗಿ ಅನ್ನೋದನ್ನ ನಾನು ಕಲ್ತಿದ್ದು. ಆ್ಯಂಡ್ ಇದು ಬಂದು ವರ್ಷಕ್ಕೊಂದ್ಸತಿನೋ 2 ಸತಿನೋ ಬಿಡೋಂಥ ಹೂವದ ಗಿಡ. ಇದಕ್ಕೆ ನಿಮ್ಗೆ ಹೆಸರು ಗೊತ್ತಿದ್ರೆ ಹೇಳಿ, ನನಗಂತೂ ಗೊತ್ತಿಲ್ಲ. ಇದು ಒಳ್ಳೆ ಫ್ರೇಗ್ರೆನ್ಸ್ ಕೂಡ ಬರುತ್ತೆ. ಇದೇನೋ ಹೇಳ್ತಾರೆ, ಐ ಆಮ್ ನಾಟ್ ಶ್ಯೂರ್ ಇದು ಹೆಸರೇನಂತ. ನನಗೆ ನಮ್ಮ ಅಂಕಲ್ ಗಿಫ್ಟ್ ಮಾಡಿದ್ದು. ಆ್ಯಂಡ್ ಆ ಹೂವು ಫುಲ್ ಘಮ ಅಂತ ಇರುತ್ತೆ. ವೈಟ್ ಕಲರ್ ಇಷ್ಟು ಅಗಲ ಹೂವು ಬಿಡುತ್ತೆ. ಓಕೆ, ಈಗ ಮೊನ್ನೆ ಬಿಟ್ಟಿತ್ತು. ಇನ್ನು ನೆಕ್ಸ್ಟ್ ಇನ್ನು 6 ತಿಂಗಳು ತನಕ ಇನ್ನದು ಹೂವು ಬಿಡಲ್ಲ. ಓಕೆನಾ. ಸೊ ನೆಕ್ಸ್ಟ್ ಬಂದು ದಿಸ್ ಇಸ್ ಮೈ ದಾಸವಾಳ. ನಾರ್ಮಲ್ ಎಲ್ಲ ಕಡೆ ಸಿಕ್ಕಂಥ ರೆಡ್ ದಾಸವಾಳ ಇದು. ಸೊ ಗಿಡ ಫುಲ್ಲು ಇಷ್ಟು ಅಗಲ ಮಾಡಿದ್ದೀನಿ. ಬರೀ ಇಲ್ಲಿ ಕಡ್ಡಿಗಳನ್ನ ನೆಟ್ಟಿದ್ದು, ಅದನ್ನು ಕಟ್ ಮಾಡಿ ಇಷ್ಟು ಅಗಲ ಮಾಡಿದ್ದೀನಿ. ಆ್ಯಂಡ್ ಇದು ಬಂದು ತುಂಬೆ ಹೂವು. ಸೊ ತುಂಬೆ ಹೂವನ್ನು ನಾನು ಬೀಜ ಹಾಕಿ ಗಿಡ ಬರ್ಸಿರೋದು. ಆ್ಯಂಡ್ ಅಗೇನ್ ತುಂಬೆ ಹೂವು ಸಖತ್ತು ಶ್ರೇಷ್ಠ ಗಣಪತಿಗೆ, ಅದಕ್ಕೋಸ್ಕರ ಬೆಳೆಸ್ತಾ ಇದ್ದೀನಿ. ಸೊ ಇದು ಹೂವು ಬಿಡೋಕ್ಕೆ ಸ್ಟಾರ್ಟ್ ಆದಾಗ ದಿನಾಗಲೂ 1-2 ಹೂವು ತೊಗೊಂಡೋಗಿ ದೇವ್ರಿಗೆ ಇಡೋದು. ಇದು ಬಂದು ಇಷ್ಟು ಅಗಲ ಬಿಡ ಅಂತ ದಾಸವಾಳ. ಇವಾಗ ಬಡ್ಸಿದೆ, ಬೆಳಗ್ಗೆ ಎಲ್ಲ ಹೂವು ಕಿತ್ಬಿಟ್ಟಿದ್ದೀವಿ. ಆಲ್ರೆಡಿ ನಾನು ಸ್ಟೋರಿಗಳಲ್ಲಿ ನೋಡಿರ್ತೀರ, ತುಂಬ ಹೂವುಗಳು ಹಾಕ್ತಾನೆ ಇರ್ತೀನಿ. ಸೊ ದಾಸವಾಳ ಇಷ್ಟು ಅಗಲ ಬಿಡುತ್ತೆ, ಅಷ್ಟು ಅಗಲ ಬಿಡೋದು ಅಂತ. ಬೇಕಾದ್ರೆ ನನಗೆ ಆ ಕ್ಲಿಪ್ಸ್ ಸಿಕ್ಕಿದ್ರೆ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ಯಾವ ಥರ ಬಿಡುತ್ತೆ ಅಂತ. ಸೊ ಇಲ್ಲಿ ನೋಡಿ, ನೀವೇ ಬಡ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿ. ಇಲ್ಲಿ ಬಡ್ಸ್ ಎಲ್ಲ ಫುಲ್ಲು ಗಿಡ ತುಂಬ ಬಡ್ಸ್ ಬಿಡುತ್ತೆ. ಆ್ಯಂಡ್ ಇದು ಇಷ್ಟು ಆಲ್ಮೋಸ್ಟ್ ನನ್ನ ಕೈ ಅಷ್ಟು ಅಗಲ ಬಿಡುತ್ತೆ ಇದು. ಓಕೆ, ಆ್ಯಂಡ್ ಇದೆಲ್ಲ ಶೋ ಪ್ಲ್ಯಾಂಟು. ಇದು ಒಂದು ಸತಿ ಹೂವು ಬಿಡುತ್ತೆ ಅಷ್ಟೇ. ಹೂವು ಬಿಟ್ಟ ಮೇಲೆ ಈ ಗಿಡ ವೇಸ್ಟ್ ಅಂತಾನೆ. ಈ ಥರ ಹೂವು ಬಿಟ್ಟ ಮೇಲೆ ಈ ಗಿಡ ಆಲ್ಮೋಸ್ಟ್ ಒಣಗೋಗುತ್ತೆ. ಕೆಳಗಡೆ ಸ್ಟೆಮ್ಮಾಗಿ ಕಟ್ ಮಾಡಿದ್ರೆ ಪುನಃ ರೀಗ್ರೋತ್ ಆಗುತ್ತೆ. ಇದು ಒನ್ ಟೈಮ್ ಈಸಿ ಇನ್ವೆಸ್ಟ್ಮೆಂಟ್ ಆ್ಯಕ್ಚುಲಿ. ಸೊ ಒಂದು ಸತಿ ಇನ್ವೆಸ್ಟ್ ಮಾಡಿ ಇದನ್ನು ಬೆಳೆಸಿದ್ರೆ ಯಾವಾಗಲೂ ಕ್ಯೂಟಾಗಿ ಕಾಣುತ್ತೆ. ಆ್ಯಂಡ್ ಮತ್ತೆ ಬೆಳೀತಾನೆ ಇರುತ್ತೆ, ಲೆಕ್ಕ ಇಲ್ದಾರಂಗೆ. ಇದು ಬಂದು ಅಮೃತ ಬಳ್ಳಿ ತುಂಬ ಒಳ್ಳೆಯದು ಬ್ರೈನ್ ಹೆಲ್ತ್ಗೆ ಆ್ಯಂಡ್ ನಮ್ಮ ಹೆಲ್ತ್ಗೆ. ಓಕೆ, ಬಟ್ ಥಿಂಗಸ್ ಅಲ್ಲಿ ತನಕ ಹೋಗಿತ್ತು. ನಮ್ಮ ಮೀಮಿಯವರು ಕರೆಕ್ಟಾಗಿ ಅದು ಹೆಂಗೋ ಎಟ್ಕೂಸ್ಕೊಂಡು ಅದ್ರದ್ದು ಬುಡ ಹತ್ರನೇ ತಿಂದಾಕಿದ್ದಾರೆ. ವಾಪಸ್ಸು ರೀಪ್ಲಾಂಟ್ ಮಾಡಿ ಇಲ್ಲಿ ತನಕ ವಾಪಸ್ ಇಷ್ಟುದ ಬರಂಗೆ ಮಾಡಿದ್ದೀನಿ. ನೋಡೋಣ, ಅದು ಸ್ವಲ್ಪ ಬೆಳೀಲಿ, ಆಮೇಲೆ ಮತ್ತೆ ಕಟ್ಟೋಣ. ಇದು ಬಂದು ಸ್ನೇಕ್ ಪ್ಲ್ಯಾಂಟ್ ಸುಮ್ಮನೆ ಯಾರೋ ಕೊಟ್ಟರು ಅಂತ ಬೆಳೆಸ್ತಾ ಇದ್ದೀನಿ. ಇದು ವಾಸ್ತು ಪ್ರಕಾರ ಬೆಳೆಸ್ಬೇಕಂತೆ, ಬಟ್ ಐ ಆಮ್ ನಾಟ್ ಶ್ಯೂರ್. ಸುಮ್ಮನೆ ಹಾಕಬೇಕಂತ, ಅದನ್ನು ಆ ಗಿಡ ಬೆಳೆದಿದೆ, ಅದನ್ನು ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಬೆಳೆಸ್ತಾ ಇದ್ದೀನಿ. ಇದು ಬಂದು ರೋಡ್ ಸೈಡಲ್ಲೆಲ್ಲ ಬೆಳೆದಿರುತ್ತಲ್ಲ, ಅದ್ರ ದುಡ್ಡು ಕೊಡ್ತಿದ್ದೀನಿ. ಒಂದು ಗಿಡಕ್ಕೆ ನಾನು 250-300 ಕೊಟ್ಟಿದ್ದೀನಿ ಗಿಡಕ್ಕೆ, ಆಯಿತಾ. ಬಟ್ ಇದು ಗಿಡ ಕಟ್ ಮಾಡ್ಕೊಬಂದು ಇಟ್ಟರೆ ಬರುತ್ತಂತೆ, ತಂದಮೇಲೆ ಗೊತ್ತಾಗಿದ್ದು ನನಗೆ. ಬಟ್ ಈ ಥರ ಅದು ಇಲ್ಲಿ ಹಿಂಗೆ ನಾನು ವೈಟ್ ಫ್ಲವರ್ಸ್ ಅಂದಿದ್ದೀನಿ. ಆ್ಯಂಡ್ ಪಿಂಕ್ ಕೂಡ ಇದೆ ನನ್ನ ಹತ್ರ. ಸೊ ಈ ಗಿಡಕ್ಕೆ ಏನಂತಾರೆ ಅನ್ನೋದು ಮರ್ತೋಯ್ತು. ಇದೇನೋ ಬೊಟಾನಿಕಲ್ ನೇಮ್ ಇದೆ, ಐ ಫಾರ್ಗಾಟ್. ಸೊ ಓಕೆ, ಆಯಿತಾ. ಈ ಗಿಡ ಯಾವುದು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದು ನನಗೆ ಗಿಫ್ಟ್ ಬಂದಿರೋದು. ಸೊ ಬೆಳೆಸ್ತಾ ಇದ್ದೀನಿ. ಅದು ಹೂವಾಗಿ ಬಿಟ್ಮೇಲೆ ಗೊತ್ತಾಗೋದು ಏನು ಅಂತ. ಈ ಗಿಡ ನಿಮ್ಗೆ ಏನಂತ ಗೊತ್ತಿದ್ರೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಏನು ಗಿಡ, ಇದು ಏನು ಯೂಸಸ್ಸು ಏನಂತನೂ ಗೊತ್ತಿಲ್ಲ, ಸುಮ್ಮನೆ ಬೆಳೆಸ್ತಾ ಇದ್ದೀನಿ. ಅದು ಚೆನ್ನಾಗಿ ಬೆಳೀತಾ ಇದೆ ಅಷ್ಟೇ ಗೊತ್ತಿರೋದು ನನಗೆ. ಓಕೆ, ಸೊ ಇಲ್ಲಿ ಮತ್ತೆ ಅಮೃತ ಬಳ್ಳಿ ಹಾಕಿದ್ದೀನಿ ನೋಡಿ, ಅಲ್ಲಿ ತನಕ ಎತ್ತಿದ್ದೀನಿ. ಇವಾಗ ಅಮೃತ ಬಳ್ಳಿ ನೀಟಾಗಿ ಹೋಗ್ತಾಯಿದೆ. ಯಾರ ಕೈಗೂ ಸಿಗಾಕೊಳ್ದಿರಂಗೆ, ಹಸು ಕೈಲಿ, ಡಾಗ್ ಕೈಲಿ ಎಲ್ಲೂ ಸಿಗಾಕೊಳ್ದಿರಂಗೆ ಬೆಳೆಸ್ತಾ ಇದ್ದೀನಿ. ಆ್ಯಂಡ್ ದೆನ್ ಅದ್ರ ಜೊತೆಗೆ ನಾನಿಲ್ಲಿ ನೆಟ್ಟಿರೋದು ಬಟರ್ಫ್ಲೈ ಪೀ ಫ್ಲವರ್. ಆಯಿತಾ, ನಾನು ಯಾವಾಗಲೂ ಟೀ ಮಾಡ್ತೀನಲ್ಲ, ಬ್ಲೂ ಟೀ, ಇದರಲ್ಲೇ ಮಾಡೋದು. ಆ್ಯಂಡ್ ಇದು ಶಂಖಪುಷ್ಪ ಅಂತಾರೆ. ಆ್ಯಂಡ್ ಇದು ಶಿವಂಗೆ ಸಖತ್ ಫೇವ್ರೇಟು. ಸೊ ನೀಟಾಗಿ ಹೋಗ್ತಾ ಇದೆ ಅಷ್ಟು ಈಸಿಯಾಗಿ. ಅಲ್ಲೆಲ್ಲ ಫುಲ್ ಹೂವು ಬಿಟ್ಟಿದೆ ನೋಡಿ. ಸುಮ್ಮನೆ ಕೀಳಲ್ಲ, ಅವಶ್ಯಕತೆ ಇಲ್ಲ ಅಂದರೆ ಬೇಕು ಅಂದಾಗ ಮಾತ್ರ ಕೀಳ್ತೀನಿ. ಆ್ಯಂಡ್ ಅದು ಒಣಕಕ್ಕೆ ಹಂಗೆ ಬಿಟ್ಟರೆ ಈ ಥರ ಬೀಜಗಳಾಗುತ್ತೆ. ಸೊ ಬೀಜ ತೋರಿಸ್ತೀನಿ, ಕಾಣಿಸ್ತದೆಯಾ, ಈ ಥರ ಬೀಜಗಳು. ಸೊ ಈ ಬೀಜನ ತೊಗೊಂಡಾಗ ನಾವು ಮತ್ತೆ ಹಾಕಿದ್ರೆ ಪುನಃ ಗಿಡ ಬರುತ್ತೆ. ಸೊ ನಾನೇನು ಅದನ್ನು ಸದ್ಯಕ್ಕೇನು ರೀಪ್ಲಾಂಟಿಂಗ್ ಎಲ್ಲ ಪ್ಲ್ಯಾನ್ ಮಾಡಿಲ್ಲ, ಯಾಕಂದರೆ ಇರೋದೇ ಅಷ್ಟು ದೊಡ್ಡದಾಗ್ಬಿಟ್ಟಿದೆ. ಸೊ
ಗಿಡ ಹಂಗೆ ಬಿಟ್ಟಿರ್ತೀನಿ. ಆ್ಯಂಡ್ ಇದೆಲ್ಲ ಸುಮ್ಮನೆ ಶೋಗೆ ಅಂತ. ಇದು ಅಷ್ಟೇ ಕಟ್ ಮಾಡಿದ್ರೆ ಪುನಃ ನಾರ್ಮಲ್ಸಾಗಿ ಹಿಂಗೆ ಅಗಳಗಳಾಗಿ ಬೆಳೀತಾನೆ ಇರುತ್ತೆ. ಓಕೆ, ಆ್ಯಂಡ್ ಇದು ಶೋ ಪ್ಲ್ಯಾಂಟು. ಸೊ ಇದೆಲ್ಲ ಪಾರ್ಕಲ್ಲಿ ನೋಡಿರ್ತೀರ, ಹಿಂಗೆ ಒಳ್ಳೆ ಆರ್ಚ್ ಬರೋ ಥರ. ಸೊ ಅದಕ್ಕೆ ಈ ಥರ ಫ್ರಂಟಲ್ಲಿ ಹಿಂಗೆ ರೆಡ್ ಲೀವ್ಸ್ ಬರುತ್ತೆ. ಓಕೆ, ಸೊ ಚೆನ್ನಾಗಿ ಬಿಸಿಲಿದ್ದಾಗ ಮಾತ್ರ ಲೀವ್ಸ್ ರೆಡ್ ಆಗೋದು, ಇಲ್ಲಾಂದರೆ ಈ ಥರ ಗ್ರೀನೇ ಇರುತ್ತೆ. ಆ್ಯಂಡ್ ಇದಂತೂ ತುಂಬ ದಿನದಿಂದ ಗಣಗ್ಲೆ ಹೂವು ಕಾದು 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 ಜಸ್ಟ್ ಕಡ್ಡಿ ತಂದು ನೆಟ್ಟಿರೋದು. ಫೈನಲಿ ಫಸ್ಟ್ ಮೊಗ್ಗಿದ್ದೇನೆ. ಇವತ್ತವರೆಗೂ ಇದು ಮೊಗ್ಬಿಟ್ಟಿರಲಿಲ್ಲ, ದಿನಾ ಬಂದು ನೋಡ್ಕೊಂಡು ಹೋಗುವೆ. ಆ್ಯಂಡ್ ಫೈನಲಿ ಫಸ್ಟ್ ಮೊಗ್ಬಿಟ್ಟಿದೆ. ಆ್ಯಂಡ್ ಹೂವು ಯಾವಾಗ ಬಿಡುತ್ತೆ ಅಂತ ಕಾಯ್ತಾ ಇದ್ದೀನಿ. ಹೂವು ಬಿಟ್ಟಾಗ ಅದು ಐ ವಿಲ್ ಬಿ ಸೋ ಹ್ಯಾಪಿ ಯಾವತ್ತಂತೇನ. ಓಕೆ, ಸೊ ತುಂಬಾ ವೆಯ್ಟ್ ಮಾಡಿ ಕೊನೆಗೆ ಹೂವು ಬಿಡಿಸ್ತಾ ಇದ್ದೀನಿ ಅದ್ರ ಕೈಯಲ್ಲಿ. ಈ ಗಿಡ ಯಾಕೆ ಹಿಂಗ ಯಾರು ತಿನ್ಕೊಂಡು ಹೋಗ್ಬಿಟ್ಟಿದೆ ಹಸು ಇದೆ ಹೇಳಿದನು, ಆಯಿತಾ. ಸೊ ಓಕೆ, ಸೊ ಈ ಗಿಡ ಹಿಂಗಾಗಿದೆ, ದಾಸವಾಳ ರೆಡಿ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಹಿಂಗಾಗಿರೋನ ವಾಪಸ್ ನಗ್ನಾಗ್ತಾ ಇರೋಂಗೆ ಮಾಡ್ತೀವಿ. ಸೊ ಈಗ ಸದ್ಯಕ್ಕೆ ಇವ್ರು ಅಳ್ತಾ ಇದ್ದಾರೆ, ಇವ್ರು ಆಮೇಲೆ ಸರಿ ಮಾಡ್ತೀನಿ. ಓಕೆನಾ. ಆ್ಯಂಡ್ ಇದು ಬಂದು ರೋಸ್ಮೆರಿ, ನನ್ನ ಅಡುಗೆಗಳಲ್ಲಿ ನೋಡ್ತೀರಾ ಹಾಕಿರ್ತೀನಿ. ಸೊ ದಿಸ್ ಇಸ್ ಮೈ ರೋಸ್ಮೆರಿ ಪ್ಲ್ಯಾಂಟ್. ಸೊ ಇದೊಂದು ಮಾತ್ರ ಬೆಳ್ಸೋದು ತುಂಬಾ ಕಷ್ಟ, ತುಂಬ ಮ್ಯಾನೇಜ್ ಮಾಡ್ಬೇಕು ಇದನ್ನು. ಮಾಡ್ತಾಯಿದ್ದೀನಿ, ಬಟ್ ಇದು ಸ್ಮೆಲ್ ಮಾತ್ರ ಬರೀ ಗಿಡ ಅಲ್ಲಾಡ್ಸರೇ ಸ್ಮೆಲ್ ಮುಖಕ್ಕೆ ಹೊಡೆಯುತ್ತೆ, ಅಷ್ಟು ಚೆನ್ನಾಗಿ ಗಮ್ ಅನ್ನತ್ತೆ. ಆ್ಯಂಡ್ ಇದು ಬಂದು ಪಕ್ಕದ ಮನೆಯವ್ರು ಕೊಟ್ಟಿದ್ದು ಲೆಮನ್ ಗಿಡ. ಸುಮ್ಮನೆ ಅದು ಹೂವು ಬಿಡುತ್ತೋ ಎಲೆ ಬಿಡುತ್ತೆ, ಎಲೆ ಉದುರುತ್ತೆ, ಎಲೆ ಬಿಡುತ್ತೆ, ಎಲೆ ಉದುರುತ್ತೆ, ಸುಮ್ಮನೆ ನಿಂತಿದೆ. ಸೊ ಇವಾಗ ಇದು ದಾಸವಾಳ ಗಿಡ, ಇದು ದಾಸವಾಳ ಗಿಡ. ಇವಾಗ ಇದು ಸ್ವಲ್ಪ ಸಪ್ಪೆ ಕಂಡೀಷನಲ್ಲಿದೆ ಅಲ್ವಾ. ಸೊ ಹಸು ತಿನ್ಕೊಂಡಾಗಿದೆ. ಇನ್ನೊಂದು ಇದು ನಾನು ಕಟ್ ಮಾಡಿದ್ದೀನಿ. ಇದು ಬಂದು ಫುಲ್ ಯೆಲ್ಲೋ ಫ್ಲವರು, ಮಧ್ಯದಲ್ಲಿ ವೈಟ್ ಇರುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ಪ್ಯೂರ್ ಪಿಂಕ್ ಕಲರ್ ಬಿಡುತ್ತೆ. ಸೊ ಇವರಿಬ್ಬರನ್ನ ರೆಡಿ ಮಾಡಿ ಮತ್ತೆ ಬಿಡಂಗೆ ಮಾಡ್ತೀನಿ. ಓಕೆನಾ. ಬಟ್ ಇದೆರಡು ತುಂಬ ಕ್ರೇಜಿ ಕಲರ್ಸ್ ಇದೆ ದಾಸವಾಳದಲ್ಲಿ, ಅಷ್ಟು ಚೆನ್ನಾಗಿ ಬರುತ್ತೆ. ಓಕೆ, ಸೊ ಅದನ್ನು ರೆಡಿ ಮಾಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ಅದು ಹೂವು ಬಿಟ್ಟಾಗ ತೋರಿಸ್ತೀನಿ. ಓಕೆ. ಆ್ಯಂಡ್ ಇದು ನೋಡಿ, ಇದು ಅಷ್ಟೇ ಫುಲ್ ದೊಡ್ಡ ದಾಸವಾಳ. ಅದೊಂದೇ ಚಿಕ್ಕ ದಾಸವಾಳ ಇರೋದು ನನ್ನ ಹತ್ರ, ಇನ್ನೆಲ್ಲ ದೊಡ್ಡ ದಾಸವಾಳನೇ. ಇದಂತೂ ದಿನಾಗಲೂ ಒಳ್ಳೆ ಗಿಡಕ್ಕೆ ತುಂಬ ಹೂವುಗಳು ಬಿಡ್ತಾನೆ ಇರುತ್ತೆ. ಓಕೆ. ಆ್ಯಂಡ್ ದಿಸ್ ಒನ್ ದ ಮೋಸ್ಟ್ ಫೇವ್ರೇಟ್ ನನಗೆ. ಇದು ನೋಡೋಕೆ ಹುಲ್ ಥರ ಕಾಣ್ತದೆ, ಬಟ್ ದಿಸ್ ಇಸ್ ಲೆಮನ್ ಗ್ರಾಸ್. ಈ ಲೆಮನ್ ಗ್ರಾಸ್ನ ಹಿಂಗೆ ಬ್ರೇಕ್ ಮಾಡಿ ಹಿಂಗೆ ಸ್ಮೆಲ್ ಮಾಡೋಣ, ಫುಲ್ ಲೆಮನ್ ಸ್ಮೆಲ್ ಬರುತ್ತೆ. ಆ್ಯಂಡ್ ಇದನ್ನು ಟೀಗೆ, ಆಮೇಲೆ ಗಂಟ್ಲು ಕಫ ಆಗಿದ್ರೆ ಆ ಟೈಮಲ್ಲಿ ಎಲ್ಲ ಇದನ್ನು ಯೂಸ್ ಮಾಡಿದ್ರೆ ತುಂಬ ಕ್ಲಿಯರ್ ಆಗುತ್ತೆ. ಆ್ಯಂಡ್ ತುಂಬ ಹೆಲ್ದಿ ಕೂಡ. ಸೊ ಈ ಲೆಮನ್ ಗ್ರಾಸ್ ಯೂಶ್ವಲಾಗಿ ನೋಡಿರ್ತೀರ ಫ್ಲೇವರ್ಸಲ್ಲಿ. ಸೊ ಇದನ್ನು ಅಡುಗೆಗಳಿಗೂ ಯೂಸ್ ಮಾಡ್ತಾರೆ. ಅದು ಚಿಕನಲ್ಲೆಲ್ಲ ಲೆಮನ್ ಫ್ಲೇವರ್, ಆ ಸ್ಮೆಲ್ ಬರಲಿ ಅನ್ನೋದಕ್ಕೋಸ್ಕರ ಈ ಲೆಮನ್ ಗ್ರಾಸ್ ಯೂಸ್ ಮಾಡ್ತಾರೆ. ಈ ಸ್ಟೆಮ್ನ ಕಟ್ ಮಾಡಿ ಒಂದು ಸ್ವಲ್ಪ ಜಜ್ಜಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಫ್ಲೇವರ್ ಆ್ಯಂಡ್ ಫ್ರೇಗ್ರೆನ್ಸ್ ಎರಡು ಕೊಡುತ್ತೆ. ಇದಂತೂ ಹಿಂಗೆ ಹುಲ್ ಥರನೇ ಕಟ್ ಮಾಡೋದು. ಸೇಮ್ ಇಷ್ಟುದ್ದ ಈಗ ಬಂದಿದೆಯಾ, ಇದನ್ನೆಲ್ಲ ಫುಲ್ ಕಟ್ ಮಾಡಿಬಿಡೋದು. ಇದನ್ನು ನಾನು ಒಣಗಿಸಿ ಎತ್ತಿಡ್ಕೊಂಡ್ಬಿಡ್ತೀನಿ ಅಷ್ಟೇ. ಸೊ ಎತ್ತಿ ಅಡುಗೆ ಮನೇಲಿ ಎತ್ತಿಡ್ಕೊಳ್ಳೋದು. ಇದು ಖಾಲಿ ಆದಮೇಲೆ ಅಗೇನ್ ಇದು ಪುನಃ ಇಷ್ಟುದ್ದ ಬೆಳೆಯುತ್ತೆ, ಅಗೇನ್ ಕಟ್ ಮಾಡೋದು. ಹೊಸದು ಬೆಳೀತಾನೆ ಇರುತ್ತೆ, ಸೇಮ್ ಹುಲ್ ಥರನೇ. ಒಳ್ಳೆ ಎಷ್ಟು ಸತಿ ಕಟ್ ಮಾಡಿದ್ರು ಮತ್ತೆ ಬೆಳೀತಾನೇ ಇರುತ್ತೆ ಅಷ್ಟೇ. ಆ್ಯಂಡ್ ಇವಾಗ ಇದನ್ನು ಸಾಕೋದು ಸಖತ್ತು ಸಿಂಪಲ್, ಆಯಿತಾ. ಸೊ ಇದರಲ್ಲಿ ಬಂದು ಟೂ ವೇ. ಒನ್ ಇಸ್ ಆರ್ಗ್ಯಾನಿಕ್, ಇನ್ನೊಂದು ಸ್ವಲ್ಪ ಕೆಮಿಕಲ್, ಆ ಥರ ಕನ್ಸಿಡರ್ ಮಾಡ್ಬೋದು. ಸೊ ನೀವೇನಾದ್ರು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಗಿಡ ಎಲ್ಲ ಪಾಟಲ್ಲಿದೆ, ಹಾಳಾಗಿದೆ ಅಂತ ಅಂದರೆ ಫಸ್ಟ್ ನೀವು ಎಪ್ಸಾನ್ ಸಾಲ್ಟ್ ಯೂಸ್ ಮಾಡ್ಬೋದು. ದಿಸ್ ಆಲ್ಸೋ ಕಾಲ್ಡ್ ಎಸ್ ಯೂರಿಯಾ. ಸೊ ದಿಸ್ ಇಸ್ ನಾಟ್ ಆರ್ಗ್ಯಾನಿಕ್, ಆಯಿತಾ. ಸೊ ಇದು ಸ್ವಲ್ಪ ಕೆಮಿಕಲ್ ಅಂತಲೇ ಹೇಳ್ಬೋದು. ಸೊ ಈ ಎಪ್ಸಾನ್ ಸಾಲ್ಟ್ನ ನೀವು ಆ್ಯಡ್ ಮಾಡಿದ್ರೆ ಎಷ್ಟಂದರೆ, ಒಂದು ಸ್ಪೂನಲ್ಲಿ ನೀವು ಸಕ್ಕರೆ ಹಾಕೋತಿರಲ್ಲ ಟೀಗೆ, 1 ಕಪ್ ಟೀಗೆ ಎಷ್ಟು ಸಕ್ಕರೆ ಹಾಕ್ತೀರೋ ಅಷ್ಟೇ ಹಾಕಬೇಕು ಈ ಥರ ಪಾಟ್ಗಳಿಗೆ. ಎಲ್ಲ ಪಾಟ್ಗೂ ಇದನ್ನು ಹಾಕೊಂಬಂದರೆ 1 ತಿಂಗಳಲ್ಲಿ ನೀವು ಡಿಫ್ರೆನ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಹೊಸ ಎಲೆಗಳು ಬರೋಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ. ಒಂದು 3 ತಿಂಗಳಲ್ಲಿ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ಬರ್ಡ್ಸ್ ಎವ್ರಿಥಿಂಗ್. ಸೊ ಗಿಡ ಹೆಲ್ದಿ ಕಂಡೀಷನ್ಗೆ ಬಂದ ಮೇಲೆ ನೀವು ಆರ್ಗ್ಯಾನಿಕ್ ಪ್ಲಾಂಟಿಂಗ್ ಸ್ಟಾರ್ಟ್ ಮಾಡ್ಬೋದು. ಸೊ ಇದೇನಂದರೆ ಗಿಡಕ್ಕೆ ಫುಡ್ ಕೊಟ್ಟಂಗೆ. ಓಕೆನಾ. ಸೊ ದಿಸ್ ಇಸ್ DAP ಫರ್ಟಿಲೈಸರ್. ನಾನು ಇದ್ರ ಲಿಂಕ್ಸ್ನೆಲ್ಲ ಟ್ಯಾಗ್ ಮಾಡಿರ್ತೀನಿ, ನೀವು ಅದನ್ನು ಬೈ ಮಾಡ್ಬೋದು. ಆ್ಯಂಡ್ ಇದೆಲ್ಲ 200-300 ರೂಪಾಯಿ ಸಿಕ್ಕೋ ಅಂಥ ಐಟಮ್ಗಳು. ಓಕೆನಾ. ಆ್ಯಂಡ್ ಇದು 1 ಪ್ಯಾಕೆಟ್ ತಂದರೆ ನಿಮಗೆ ಹತ್ತತ್ರ ನನಗೆ ಇಷ್ಟಕ್ಕೇ 4-5 ತಿಂಗಳು ಬರುತ್ತೆ. ಇಷ್ಟಕ್ಕೆ ನೀವು ಬರೀ ಒಂದು 4-5 ಪಾಟ್ ಇಟ್ಕೊಂಡ್ರೆ 1 ವರ್ಷ ಬರ್ತಿದೆ ನಿಮಗೆ. ಸೊ ಒಂದು 200-300 ರೂಪಾಯಿ ಖರ್ಚು ಮಾಡಿದ್ರೆ ಹೊಸ ಪ್ಲ್ಯಾಂಟ್ನ ತರೋ ಬದಲು ಈ ಫರ್ಟಿಲೈಸರ್ಸ್ ತಂದು ಇಟ್ಕೊಂಡ್ಬಿಟ್ರೆ ಇದೂ ಅಷ್ಟೇ. ಇದು ಒಂದು ಸ್ಪೂನಲ್ಲಿ ಸಕ್ಕರೆ ಹಾಕೋ ಲೆಕ್ಕ ಅಂದರೆ ಇದು ಒಂದು ಅದೇ ಸ್ಪೂನ್ನ 3 ಸತಿ ಹಾಕೋ ಲೆಕ್ಕದಲ್ಲಿ ಹಾಕೋದಷ್ಟೇ. ಸೊ ಇದನ್ನು ಹಾಕಿದ್ರೆ ನಿಮ್ಗೆ ಈ ಥರ ಯಾವಾಗಲೂ ಚೆನ್ನಾಗಿ ಗ್ರೀನಾಗಿ ಫ್ರೆಶ್ ಆಗಿರೋಂಥ ಗಾರ್ಡನ್ ನಿಮ್ಗೆ ಯಾವಾಗಲೂ ಇರುತ್ತೆ. ಆ್ಯಂಡ್ ಗಿಡದ ತುಂಬ ಹಣ್ಣು ಹೂಗಳು ಎಲ್ಲ ಚಿಕ್ಕ ಪಾಟಲ್ಲೇ ಎಲ್ಲ ಬರುತ್ತೆ. ಇವಾಗ ಇದು ಒಳಗಡೆ ಹೇಗಿರುತ್ತೆ ಅಂತ ತೋರಿಸ್ಬಿಡ್ತೀನಿ ಇವಾಗ. ಸೊ ಇದು ಎಪ್ಸಾನ್ ಸಾಲ್ಟು, ಅದೇ ಯೂರಿಯಾ ಅಂತ ಹೇಳಿದ್ನಲ್ಲ ಆವಾಗಲೇ ಅದು. ಸೊ ಸ್ವಲ್ಪ ಮಣ್ಣೆಲ್ಲ ಮಿಕ್ಸ್ ಆಗಿದೆ ಅಷ್ಟೇ. ಬಟ್ ದೆನ್ ಸೇಮ್ ಒಳ್ಳೆ ಸಕ್ಕರೆ ಥರ ಇರುತ್ತೆ ಅಷ್ಟೇ ನೋಡೋಕ್ಕೆ. ಈ ಥರ ಫುಲ್ ವೈಟ್ ಕಲರ್ ಇರುತ್ತೆ.
ನಾನು ಮಣ್ಣೆಲ್ಲ ಮಾಡಿ ಬ್ರೌನ್ ಮಾಡಾಕಿದ್ದೀನಿ. ಬಟ್ ಆ್ಯಕ್ಚುಲಾಗಿ ನೋಡಿದ್ರೆ ಇದು ಈ ಥರ ಒಳ್ಳೆ ಸಕ್ಕರೆ ಶುಗರ್ ಥರ ಇರುತ್ತೆ. ಆ್ಯಂಡ್ ಆವಾಗಲೇ ಹೇಳಿದ್ನಲ್ಲ, ಇಷ್ಟೇ ಹಾಕಬೇಕು, ಇಷ್ಟು ಹಾಕಬೇಕು ಒಂದು ಪಾಟಿಗೆ ಅಷ್ಟೇ. ಸೊ ನೀವೇನಾದ್ರು ಒಂದು 2-3 ಪಾಟ್ ಇಟ್ಕೊಂಡಿದ್ರೆ ಮನೇಲಿ ನಿಮಗೆ ಒಂದು ವರ್ಷ ಬರುತ್ತೆ ಒಂದೊಂದು ಪ್ಯಾಕೆಟ್ ಅಷ್ಟೇ. ಆ್ಯಂಡ್ DAP ಒಳ್ಳೆ ಫಿಶ್ ಫುಡ್ ಇರುತ್ತಲ್ಲ ಯೂಶ್ವಲಾಗಿ, ಆ ಥರ ಇರುತ್ತೆ. ಲೆಟ್ ಮಿ ಶೋ ಯು. ಸೊ DAP ಬಂದು ಈ ಥರ ಇದೆ, ಕಾಣಿಸ್ತಾ ಇದೆಯಾ? ಸೊ ಗ್ರ್ಯಾನ್ಯೂಲ್ಸ್ ಥರ ಇರುತ್ತೆ. ಇದು ಒಳ್ಳೆ ಫಿಶ್ ಫುಡ್ ಇರುತ್ತಲ್ಲ, ಇದು ಮಾತ್ರ 1 ಫುಲ್ ಸ್ಪೂನ್ ಹಾಕ್ಬೋದು. ಸೊ 1 ಇಂದ 2 ಸ್ಪೂನ್ ಹಾಕ್ಬೋದು, ಏನೂ ಆಗೋಲ್ಲ. ಇದು ಹಾಕ್ತಾ ಬನ್ನಿ, ನೀವೇ ನೋಡ್ತೀರಾ ನಿಮ್ಮ ಗಿಡ ಯಾವ ಥರ ಎಷ್ಟು ಚೆನ್ನಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಎಷ್ಟು ಗ್ರೀನಾಗಿ, ಎಷ್ಟು ಫ್ಲವರ್ಸು ಬಡ್ಸ್ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಇದಾಗಿದೆ ನಮ್ಮ ಸಿಂಪಲ್ ನಮ್ಮ ಪುಟಾಣಿ ಮಿನಿ ಗಾರ್ಡನ್ ಬ್ಲಾಗ್. ಆ್ಯಂಡ್ ನಮ್ಮ ಮಿನಿ ಗಾರ್ಡನ್ಗೆ ನಾವು ನಿಸರ್ಗ ಅಂತ ಹೆಸರಿಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ನಿಸರ್ಗ, ನಮ್ಮ ಪರಿಸರ ನೋಡಿ ಇಷ್ಟು ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಆ ಥರ ಹೊಸ ಗಿಡ ತಂದರೆ ಐ ವಿಲ್ ಅಪ್ಡೇಟ್ ಯು ವಿತ್ ನ್ಯೂ ಅಪ್ಡೇಟ್ಸ್. ಓಕೆ ದೆನ್, ಟೇಕ್ ಕೇರ್, ಬಾಯ್, ಲವ್ ಯು.